ನೀನು ರಕ್ಷಣೆ ಹೊಂದಿದ ತಕ್ಷಣ, ಯೇಸು ಸ್ವಾಮಿನ ಸ್ವೀಕಾರ ಮಾಡಿದ ತಕ್ಷಣ ನೀತಿವಂತನಾಗ್ತೀಯಪ್ಪ. ದಟ್ ಈಸ್ ಗಾಸ್ಪಲ್. ನೀನು ಕುಡ್ಕಾನೋ, ಕಳ್ಳನೋ, ಕೊಲೆಗಾರನೋ, ನೋ ಮ್ಯಾಟರ್ ಹೂ ಯು ಆರ್, ಬಟ್ ಒನ್ಸ್ ಯು ಬಿಲೀವ್ ಗಾಡ್ ಯು ಆರ್ ರೈಚಸ್. Jesus was disconnected from Father to make us connect with Father. ನನ್ನನ್ನು ನಿಮ್ಮನ್ನು ದೇವರ ಹತ್ರ ಒಂದು ಮಾಡೋದಕ್ಕಾಗಿ ತಂದೆನೂ ಮಗನೂ ಸಪ್ರೇಟ್ ಆಗೋದು. He is a creator. You cannot create Jesus and put him in the crib. ಜೀಸಸ್ನ ನೀನು ತೊಟ್ಲಲ್ಲಿ ಹಾಕೋಕ್ಕಾಗೋದಿಲ್ಲ. Jesus is the eternal God. He is a God forever. He is the creator. He is the master and he is the God forever. From sin conscious to sun conscious. ಇವತ್ತು ಅದೇ ಸಬ್ಜೆಕ್ಟ್. ಯಾಕೆ ಸಿನ್ ಕಾನ್ಷಿಯಸ್? ಈ ಪಾಪದ ಒಂದು ಮನಸ್ಸಾಕ್ಷಿ ನಮ್ಮನ್ನು ಕಾಡುವುದರಿಂದ, ಅಥವಾ ಈ ಪಾಪದ ಮನಸ್ಸಾಕ್ಷಿ ನಮ್ಮನ್ನು ಚುಚ್ಚೋದ್ರಿಂದ ಏನು ನಮಗೆ ನಷ್ಟ ಆಗುತ್ತೆ ಅಂದರೆ, ಫಸ್ಟ್, ಸಿನ್ ಕಾನ್ಷಿಯಸ್ನೆಸ್ ಅಫೆಕ್ಟ್ಸ್ ಫೆಲೋಶಿಪ್ ವಿತ್ ಗಾಡ್. Second, sin consciousness affects prayer life. Sin consciousness affects our faith. Sin consciousness affects our victorious Christian life. So we need to hear the message about righteousness. Why? Because righteousness is a strong foundation for a Christian life. ಕ್ರೈಸ್ತರ ಜೀವಿತದಲ್ಲಿ ಒಂದು ಒಳ್ಳೆಯ ಗಟ್ಟಿಯಾದ ಅಸ್ಥಿವಾರ ಯಾವುದು ಅಂದರೆ ನೀತಿ ಎಂಬ ಸಬ್ಜೆಕ್ಟ್. ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಪಾಪದ ಮನಸ್ಸಾಕ್ಷಿಯು ನಮ್ಮ ಐಕ್ಯತೆಯನ್ನು ತಡೆ ಮಾಡುತ್ತೆ. ಪಾಪದ ಮನಸ್ಸಾಕ್ಷಿಯು ನಮ್ಮ ಪ್ರಾರ್ಥನೆ ಜೀವಿತವನ್ನು ತಡೆ ಮಾಡುತ್ತೆ. ಪಾಪದ ಮನಸ್ಸಾಕ್ಷಿ ನಮ್ಮ ನಂಬಿಕೆಯನ್ನು ತಡೆ ಮಾಡುತ್ತೆ. ಪಾಪದ ಮನಸ್ಸಾಕ್ಷಿ ಜಯದ ಕ್ರಿಸ್ತವ ಅಥವಾ ಕ್ರೈಸ್ತತ್ವ ಜೀವಿತವನ್ನು ತಡೆ ಮಾಡುತ್ತೆ. ಆದುದರಿಂದನೇ ನಾವು ಪಾಪದ ಮನಸ್ಸಾಕ್ಷಿಯಿಂದ ಮಗನ ಮನಸ್ಸಾಕ್ಷಿ, ಅಂದರೆ ನಾವೆಲ್ಲ ಮಕ್ಕಳು ಅನ್ನೋ ಮನಸ್ಸಾಕ್ಷಿಗೆ ಬರುವಾಗ ನಮ್ಮ ಪ್ರಾರ್ಥನೆ ಜೀವಿತ ಗಟ್ಟಿಯಾಗಿರುತ್ತೆ, ದೇವರೊಂದಿಗಿರುವಂಥ ಐಕ್ಯತೆ ಗಟ್ಟಿಯಾಗಿರುತ್ತೆ, ಸ್ಥಿರವಾಗಿರುತ್ತೆ, ಭದ್ರವಾಗಿರುತ್ತೆ. ಇನ್ನು ಫೆಲೋಶಿಪ್, ಯು ವಿಲ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ವೆನ್ ಯು ಹಿಯರ್ ದ ಮೆಸೇಜ್ ಅಬೌಟ್ ರೈಚಸ್ನೆಸ್, ಯು ವಿಲ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೆನ್. Right. Okay. First, righteousness is like a passport. Righteousness means it's our identity card. Identity card. Righteousnessendre identity card. ಈಗ without passport we cannot enter foreign countries. To enter into foreign countries we need passport. To enter into the presence of God, we need the identity of righteousness. Amen. So, passport andre enu? Passport, it tells who you are, where you are coming from, what country you are from. ಪಾಸ್ಪೋರ್ಟಲ್ಲಿ ಎಲ್ಲ ಐ ಡಿ ವೆರಿಫಿಕೇಷನ್, ಪೊಲೀಸ್ ವೆರಿಫಿಕೇಷನ್ ಎಲ್ಲ ಮಾಡಿನೇ ಪಾಸ್ಪೋರ್ಟ್ ಕೊಡೋದು. ಯಾಕೆಂದರೆ ನೀವು ಇದೇ ಮನೇಲಿದ್ದೀರಾ, ನಿಮ್ಮ ಮೇಲೆ ಕೇಸ್ ಇದೆಯಾ, FIR ಏನಾದರೂ ಇದೆಯಾ, ಇದೇ ಮನೆಯಲ್ಲೇ ಇದ್ದೀರಾ, ಆಧಾರ್ ಕಾರ್ಡೆಲ್ಲ ಕೊಡ್ತೀರಾ, ಎಲ್ಲ ಸಬ್ಮಿಟ್ ಮಾಡಿ ಎಲ್ಲ ವೆರಿಫಿಕೇಷನ್ ಆಗಿದ ಮೇಲೆ ಮಾತ್ರನೇ ಪಾಸ್ಪೋರ್ಟ್ ಕೈ ಕೊಡ್ತಾರೆ. ಆ ಪಾಸ್ಪೋರ್ಟಲ್ಲಿ ನೀವು ಎಲ್ಲಿಂದ, ಯಾವ ಊರು, ಯಾವ ದೇಶದಿಂದ ಬರ್ತಾಯಿದ್ದೀರಾ, ಎಲ್ಲಿಂದ ಬರ್ತಾಯಿದ್ದೀರಾ, ಆ ಐಡೆಂಟಿಟಿನೇ ಪಾಸ್ಪೋರ್ಟ್. ಅದಿಲ್ಲದೆ ನೀವು ಯಾರು ಅಂತ ಐಡೆಂಟಿಫಿಕೇಷನ್ ಆಗೋದಿಲ್ಲ. ಅದೇ ಥರನೇ ರೈಚಸ್ನೆಸ್ ಅನ್ನೋದು ನಮ್ಮ ಐಡೆಂಟಿಟಿ ಕಾರ್ಡ್, ID ಕಾರ್ಡ್ ಇದ್ದಂಗೆ, ಹೂ ವಿ ಆರ್ ಇನ್ ಕ್ರೈಸ್ಟ್. ಪಾಸ್ಪೋರ್ಟ್ ತೋರಿಸಿದ್ರೆ ನೋಡಿ, ಪಾಸ್ಪೋರ್ಟ್ ಇದ್ದರೆ ಫಾರಿನ್ ಕಂಟ್ರೀಸ್ಗೆ ಧೈರ್ಯವಾಗಿ ಹೋಗ್ಬೋದು. ಇಲ್ಲಾಂದರೆ ಅಲ್ಲಿ ನಾವು ಅಲ್ಲಿ ಹೋಗಿ ಪಾಸ್ಪೋರ್ಟ್ ಇಲ್ಲಾಂದರೆ ಅಲ್ಲಿ ಸ್ಟಾಪ್ ಮಾಡಿ ಆಚೆ ಕಳಿಸ್ತೇನೆ, ಹೋಗಿ ಆ ಕಡೆಯಿಂದ. ಅದು ಮಾತ್ರ ಅಲ್ಲ, ಪಾಸ್ಪೋರ್ಟ್ನ ಭದ್ರವಾಗಿ ಇಟ್ಕೊಂಡಿರಬೇಕು. ನೋಡಿ, ಕೆಲವರು ಪಾಸ್ಪೋರ್ಟ್ನ ಕರೆಕ್ಟಾಗಿ ಬೀರೋ ಒಳಗಡೆ ಎಲ್ಲ ಇಟ್ಟು ಸೇಫ್ ಲಾಕರಲ್ಲಿ ಇಟ್ಟಿರ್ತಾರೆ. ಹೊರದೇಶಕ್ಕೆ ಹೋಗಿಲ್ಲ ಅಂದರೂ ಪಾಸ್ಪೋರ್ಟ್ ವಿಲ್ ಬಿ ಇನ್ ಸೇಫ್. ನಾವು ಅದು ಸೇಫ್ ಮಾಡದೇ ಇರೋದ್ರಿಂದ ಇವಾಗ ಕೈಗೆ ಸಿಗ್ತಾ ಇಲ್ಲ. ಮನೆ ಖಾಲಿ ಮಾಡಿದಾಗ ಎಲ್ಲೋ ಕಳೆದೋಯ್ತು. ಅದು ಜೋಪಾನವಾಗಿ ಇಡಬೇಕಾದದ್ದು, ಸೇಫ್ ಲಾಕರಲ್ಲಿ ಇಡಬೇಕು.
ಐಡೆಂಟಿಟಿ ಆಫ್ ರೈಚಸ್ನೆಸ್ನ ಸೇಫ್ ಲಾಕರಲ್ಲಿ ಇಟ್ಕೊಂಡಿರಬೇಕು, ನಮ್ಮ ಮೈಂಡ್ ಸೆಟ್ಟಲ್ಲಿ ಇಟ್ಟಿರಬೇಕು. ವೆನ್ ಯು ಹ್ಯಾವ್ ದಟ್ ಐಡೆಂಟಿಟಿ, ಯು ಕ್ಯಾನ್ ಲಿಫ್ಟ್ ಯುವರ್ ಹೆಡ್ ಆ್ಯಂಡ್ ಸ್ಟ್ಯಾಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೆನ್. ನೀವು ದೇವ್ರ ಸಮ್ಮುಖದಲ್ಲಿ ಹೋದಾಗ ನೀವು ಹೇಳ್ಬೋದು, ನಾನು ದೇವರ ಮಗನು, ದೇವರು ನನ್ನನ್ನು ಕ್ಷಮಿಸಿದ್ದಾರೆ, ಆತನ ರಕ್ತದಿಂದ ದೇವರು ನನ್ನನ್ನು ತೊಳೆದಿದ್ದಾರೆ ಅಂತ ನೀವು ಧೈರ್ಯವಾಗಿ ಹೇಳೋದಕ್ಕೆ ನಿಮಗೆ ಈ ಐಡಿ, ಈ ಗುರುತು ನಿಮಗೆ ಖಂಡಿತವಾಗ್ಲೂ ಬೇಕಾಗಿದೆ. ಆಮೇಲೆ ಹೇಳಲ್ವಾ? ಆಮೆನ್. If you feel that you have lost your identity, then you are lost in everything. ನಿಮ್ಮ ಐಡಿ ಇಲ್ಲ ಅಂದರೆ ಯು ಆರ್ ಲಾಸ್ಟ್. ನಿಮ್ಮ ಹತ್ರ ಎಲ್ಲ ಇರ್ಬೋದು, ಐಡಿ ಕಾರ್ಡ್ ಇಲ್ಲ ಅಂದರೆ ಯು ಆರ್ ಲಾಸ್ಟ್. ಒಂದ್ಸತಿ ಸುಮ್ಮನೆ ಲೋಕಲ್ ಇಲ್ಲಿದೆ ಚೆನ್ನೈಗೋ ಎಲ್ಲ ಹೋಗ್ಬೇಕಾದ್ರೆ ಏರ್ಪೋರ್ಟಲ್ಲಿ ವೋಟ್ರ್ ಐ ಡಿನೋ ಪ್ಯಾನ್ ಕಾರ್ಡೋ ಏನೋ ಕೇಳಿದ್ರು, ಐ ಡಿ ಪ್ರೂಫ್. ಅದೇ ಇಲ್ಲ ಅಂದಿದ್ದಕ್ಕೆ ಅದಕ್ಕೆ ಟಿಕೆಟ್ ಕೊಟ್ಟಿಲ್ಲ, ಇಲ್ಲಿ ಲೋಕಲ್ ಹೋಗೋಕ್ಕೆ ಬಿಟ್ಟಿಲ್ಲ ಅವಾಗ. ಸೊ ಐ ಡಿ ಕಾರ್ಡ್ ಈಸ್ ಮಸ್ಟ್. ಸೊ ಇಫ್ ಯು ಲೂಸ್ ಯುವರ್ ಐಡೆಂಟಿಟಿ, ದೆನ್ ಯು ಆರ್ ಲಾಸ್ಟ್. ಕ್ರೈಸ್ತರ ಜೀವಿತದಲ್ಲಿ ನೀತಿವಂತನು ಎಂಬ ಐ ಡಿ ಕಾರ್ಡ್ ಇದ್ದರೆ ಮಾತ್ರ ಯು ಕ್ಯಾನ್ ಆಪ್ರೇಟ್ ಇನ್ ಫೇತ್, ಯು ಕ್ಯಾನ್ ಪ್ರೇ ಲೈಕ್ ಎನಿಥಿಂಗ್, ಯು ಕ್ಯಾನ್ ಆಸ್ಕ್ ಗಾಡ್ ಇನ್ ಫೇತ್. ದೇವ್ರ ಹತ್ರ ನಂಬಿಕೆಯಲ್ಲಿ ಕೇಳ್ಬೋದು. ನೀವು ಮಕ್ಕಳು ಅಲ್ಲ ಅನ್ನೋ ನಿಶ್ಚಯನೇ ನಿಮ್ಗೆ ಇಲ್ಲ ಅಂದಮೇಲೆ ನೀವು ದೇವ್ರ ಮುಂದೆ ಹೇಗೆ ನಿಲ್ತೀರಾ? ಅದಕ್ಕೇ ಈ ಸಬ್ಜೆಕ್ಟು ಬಹಳ ಬಹಳ ಮುಖ್ಯವಾದಂಥ ಒಂದು ಸಬ್ಜೆಕ್ಟು. ಈ ಐಡೆಂಟಿಟಿ ರೈಚಸ್ನೆಸ್ ಅನ್ನೋದು ಸುವಾರ್ತೆಯಲ್ಲಿದೆ. ಇಟ್ ಈಸ್ ಇನ್ ದ ಗಾಸ್ಪಲ್. ಅದಕ್ಕೇ ಪೌಲನ್ ಏನು ಹೇಳ್ತಾನೆ ನೋಡೋಣ. ರೋಮಾಪುರದವರೆಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 16ನೇ ವಾಕ್ಯ 17ನೇ ವಾಕ್ಯ. I am not ashamed of the gospel, because it is the power of God. I am not ashamed of the gospel. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೆಕೊಳ್ಳುವುದಿಲ್ಲ. ನಾಚಿಕೆ ಕೊಡೋದು, ಸುವಾರ್ತೆಯಲ್ಲಿ ನಾಚಿಕೆ ಪಡೋದೇನಿದೆ? ನೀವು ಹೇಳಿ, ಸುವಾರ್ತೆಯಲ್ಲಿ ನಾಚಿಕೆ ಪಡೋದು ಏನಿದೆ? ಪೌಲ್ ಏನು ಹೇಳ್ತಾ ಇದ್ದಾನೆ? ಫಾರ್ ಐ ಆಮ್ ನಾಟ್ ಅಶೇಮ್ಡ್ ಆಫ್ ದ ಗಾಸ್ಪಲ್. ವಾಟ್ ಈಸ್ ದೇರ್ ಟು ಗೆಟ್ ಅಶೇಮ್ಡ್ ಇನ್ ದ ಗಾಸ್ಪಲ್? ಅದು ರೋಮಾಪುರದಲ್ಲಿ ಯಾವ ರೀತಿ ಇದೆ ಗೊತ್ತಾ? ರೋಮನ್ಸ್ ಆರ್ ಫಿಲಾಸಫರ್ಸ್, ರೋಮನ್ಸ್ ಆರ್ ಸ್ಕಾಲರ್ಸ್, ರೋಮನ್ಸ್ ಆರ್ ಇಂಟೆಲೆಕ್ಚುಯಲ್ ಪೀಪಲ್. ದೇ ಆರ್ ಇಂಟೆಲಿಜೆಂಟ್ ಪೀಪಲ್. ಎಲ್ಲ ಇಂಟೆಲಿಜೆಂಟ್, ಓದಿರೋರು, ಸ್ಕಾಲರ್ಸು, ಎಲ್ಲ ಕಿಂಗ್ಸು, ರೂಲ್ ಮಾಡೋರು. ಕಷ್ಟದಲ್ಲಿರೋನ್ನ ಚರ್ಚಿಗೆ ಕರೀರಿ, ಬಂದ್ಬಿಡ್ತಾರೆ. ಯಾವ ಕಷ್ಟನೂ ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ, ರಾಯಲ್ ಆಗಿದ್ದಾರೆ, ಬಿಸ್ನೆಸ್ ಎಲ್ಲ ಸೂಪರ್ ಆಗಿದೆ. ಅಂಥವ್ರಿಗೆ ಏನು ಗಾಸ್ಪಲ್ ಶೇರ್ ಮಾಡ್ತೀರಾ? ಅಂದರೆ ಸಾಹುಕಾರ್ಗೆ ಗಾಸ್ಪಲ್ಲೇ ಇಲ್ವಾ? ಐಶ್ವರ್ಯವಂತರಿಗೆ ಗಾಸ್ಪಲ್ಲೇ ಇಲ್ವಾ? ನಾವೆಲ್ಲ ಚರ್ಚಿಗೆ ಕರೆಯೋದು ಯಾವ ರೀತಿ ಅಂದರೆ, ಚರ್ಚಿಗೆ ಬನ್ನಿ, ನಿಮ್ಮ ಕಷ್ಟ ಎಲ್ಲ ತೀರುತ್ತೆ, ಚರ್ಚಿಗೆ ಬನ್ನಿ, ಮಾಟ ಮಂತ್ರ ಎಲ್ಲ ಸರಿ ಹೋಗುತ್ತೆ, ಚರ್ಚಿಗೆ ಬನ್ನಿ, ದೆವ್ವದಿಂದ ಬಿಡುಗಡೆ ಆಗ್ತೀರಾ, ಚರ್ಚಿಗೆ ಬನ್ನಿ, ಗಡ್ಡೆ ಸರಿ ಹೋಗುತ್ತೆ, ಚರ್ಚಿಗೆ ಬನ್ನಿ, ಕಾಯಿಲೆ ಸರಿ ಹೋಗುತ್ತೆ. ಈ ರೀತಿ ಎಲ್ಲ ಹೇಳಿನೇ ನಾವು ಚರ್ಚಿಗೆ ಕರೆಯೋದು. ಆದರೆ ಕಾಯಿಲೆನೇ ಇಲ್ಲದೆ ಇರೋನು, ಕಷ್ಟನೇ ಇಲ್ಲದೆ ಇರೋನು, ಒಂದು ದೊಡ್ಡ ಪೊಸಿಷನ್ನಲ್ಲಿರೋರು, ಅಥವಾ ಒಂದು ಟೀಮ್ ಲೀಡ್ರು, ಅಥವಾ ಒಂದು ಕಂಪನಿ ಮ್ಯಾನೇಜರು, ಇಂಥವ್ರಿಗೆ ಏನು ಶುಭ ಸಂದೇಶ ಹೇಳ್ತೀರಾ? ಅಂಥವ್ರಿಗೆ ಏನು ಗಾಸ್ಪಲ್ ಶೇರ್ ಮಾಡ್ತೀರಾ? ಅಂಥವರ ಮಧ್ಯದಲ್ಲಿ ಪೌಲನು ಹೋಗಿ ಧೈರ್ಯವಾಗಿ ಹೇಳ್ತಾನೆ, ಐ ಆಮ್ ನಾಟ್ ಅಶೇಮ್ಡ್ ಆಫ್ ದ ಗಾಸ್ಪಲ್. ಅವನೇನು ಹೇಳ್ತಾನೆ ನೋಡಿ, ಐ ಆಮ್ ನಾಟ್ ಅಶೇಮ್ಡ್ ಆಫ್ ದ ಗಾಸ್ಪಲ್ ಬಿಕಾಸ್ ಇಟ್ ಈಸ್ ಗಾಡ್ಸ್ ಪವರ್ ಫಾರ್ ಸಾಲ್ವೇಷನ್ ಟು ಎವ್ರಿ ಒನ್ ಹೂ ಬಿಲೀವ್. ಫಸ್ಟ್ ಟು ದ ಜ್ಯೂಸ್. ಜ್ಯೂಸ್ ಅಂದರೆ ಏನು? ಯಹೂದ್ಯರು. ತುಂಬ ಪರಿಶುದ್ಧತೆ, ನೇಮನಿಷ್ಠೆ, ನಾನು ಎಲ್ಲದರಲ್ಲೂ ಕರೆಕ್ಟಾಗಿದ್ದೀನಿ, ಟೈತಲ್ಲಿ ಕರೆಕ್ಟಾಗಿದ್ದೀನಿ, ಕೊಡೋದ್ರಲ್ಲಿ ಕರೆಕ್ಟಾಗಿದ್ದೀನಿ, ಪ್ರಾರ್ಥನೆಯಲ್ಲಿ ಕರೆಕ್ಟಾಗಿದ್ದೀನಿ, ಚರ್ಚ್ಗೆ ಹೋಗೋದ್ರಲ್ಲಿ ಕರೆಕ್ಟಾಗಿದ್ದೀನಿ, ಬೈಬಲ್ ರೀಡಿಂಗಲ್ಲಿ ಕರೆಕ್ಟಾಗಿದ್ದೀನಿ. ಅಂಥವ್ರ ಮಧ್ಯದಲ್ಲಿ ನಾಚಿಕೆ ಇಲ್ಲದೆ ಹೋಗಿ ಹೇಳ್ತಾನೆ, ಅದೆಲ್ಲ ಮುಖ್ಯ ಇಲ್ಲ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾಡಿದಂಥ ಕಾರ್ಯನೇ ಮುಖ್ಯ ಅಂತ. ನಾಚಿಕೆ ಇಲ್ಲದೆ, ನಾಚಿಕೆ ಪಡೆದೆ ಧೈರ್ಯವಾಗಿ ಅಲ್ಲಿ ಹೋಗಿ ಹೇಳ್ತಾನೆ. ಅದಕ್ಕೇನೆ ಪೌಲನ್ ಹೇಳ್ತಾನೆ, ಫಾರ್ ಐ ಆಮ್ ನಾಟ್ ಅಶೇಮ್ಡ್ ಆಫ್ ದ ಗಾಸ್ಪಲ್. ವಾಟ್ ಈಸ್ ದೇರ್ ಟು ಗೆಟ್ ಅಶೇಮ್ಡ್? ಅಲ್ಲಿ ಅಶೇಮ್ ಆಗೋ ಥರ ಏನಿದೆ? ಸೊ ವಾಟ್ಸ್ ಪವರ್ ಇನ್ ಇಟ್? ಏನು ಪವರ್ ಅದರಲ್ಲಿದೆ? 17ನೇ ವಾಕ್ಯ. For in the gospel, a righteousness from God is revealed. That's all.
ಹೇಗೆಂದರೆ ಹಾ, ದೇವರಿಂದ ದೊರಕುವ ನೀತಿಯು ದೇವರಿಂದ ಇನ್ ಗಾಸ್ಪಲ್ ದೇರ್ ಇಸ್ ರೈಚಸ್ನೆಸ್. ಪ್ರೈಸ್ ದಿ ಲಾರ್ಡ್. ಇನ್ ಗಾಸ್ಪಲ್ ಅದನ್ನೇ ಪೌಲ್ ಹೇಳ್ತಾರೆ. ನಾನು ನಾಚಿಕೆ ಪಡಲ್ಲ, ಹೇಳ್ಬಿಡ್ತೀನಿ, ಗಾಸ್ಪಲಲ್ಲೇ ನೀತಿ ಇದೆ. ಸೊ ವೆನ್ ಯು ಅಕ್ಸೆಪ್ಟ್ ಜೀಸಸ್ ಯು ಆರ್ ರೈಚಸ್. ಯೇಸು ಸ್ವಾಮಿನ ನೀನು ಸ್ವೀಕಾರ ಮಾಡಿದ ತಕ್ಷಣವೇ ನೀನು ನೀತಿವಂತನು ಅಂತ ಸತ್ಯವೇದ ಹೇಳುತ್ತೆ. ಅದಕ್ಕೆ ಪೌಲನು ಹೇಳ್ತಾನೆ, ನಾನು ಇದನ್ನು ಹೇಳಕ್ಕೆ ನಾಚಿಕೆನೇ ಪಡಲ್ಲ. ನೀನು ದೇವರ ಮಗನಾಗಿದ್ದ ತಕ್ಷಣ, ನೀನು ರಕ್ಷಣೆ ಹೊಂದಿದ ತಕ್ಷಣ, ಯೇಸು ಸ್ವಾಮಿನ ಸ್ವೀಕಾರ ಮಾಡಿದ ತಕ್ಷಣ ನೀತಿವಂತನಾಗ್ತೀಯಪ್ಪ. ದಟ್ ಈಸ್ ಗಾಸ್ಪಲ್. ಪ್ರೈಸ್ ದಿ ಲಾರ್ಡ್. ಆಮೆನ್. For in it, what is there in gospel? ಪೌಲನು ಹೇಳ್ತಾನೆ, ಫಸ್ಟ್ ಗಾಸ್ಪಲ್ is the power. What is the power? What is the power in gospel? Verse 17 says, for in it God's righteousness is revealed from faith to faith. So to reveal righteousness, Paul is telling, I am not ashamed in that. ಇದೇ ಟ್ರೂ ಗಾಸ್ಪಲ್. 7 ವಾರ ಚರ್ಚಿಗೆ ಬಾ, 7 ವಾರ ಫಾಸ್ಟಿಂಗ್ ತಗೋ, ನೀನು ಕರೆಕ್ಟಿಗೆ ಬರ್ತಾ ಇದೆಯಾ ನೋಡ್ತೀನಿ, ಆಮೇಲೆ ನಿನಗೆ ದೀಕ್ಷಾ ಸ್ನಾನ ಕೊಡ್ತೀನಿ. ಅದಲ್ಲ, ಯೇಸು ಸ್ವಾಮಿ ನಂಬ್ತೀಯ, ನೀನು ನೀತಿವಂತನಾಗ್ಬಿಟ್ಟೆ. ಇಂಥ ಸುವಾರ್ತೆಯನ್ನು ಹೇಳಬೇಕಂದ್ರೆ ಸ್ವಲ್ಪ ಕಷ್ಟ. ನೋಡಿ, ಕೆಲವರು ಸೇವಕರು ಏನು ಹೇಳ್ತಾರೆ ಗೊತ್ತಾ, ಬಂದಿದ್ದ ತಕ್ಷಣ ದೀಕ್ಷಾ ಸ್ನಾನ ಕೊಡ್ಬಿಡ್ಬಾರ್ದು, ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕು, ಒಂದು 7 ವಾರ ಬರೋಕ್ಕೆ ಹೇಳ್ಬೇಕು, ಮೊಣಕಾಲಲ್ಲಿ ನಿಲ್ಲಿಸ್ಬೇಕು, ಸ್ವಲ್ಪ ಫಾಸ್ಟಿಂಗ್ ಎತ್ತಿಸ್ಬೇಕು, ಆವಾಗಲೇ ಅವ್ರಿಗೆ ಗೊತ್ತಾಗೋದು. ನೋ, ಆ ಥರ ಎಲ್ಲ ಎಲ್ಲೂ ಬೈಬಲಲ್ಲಿ ಇಲ್ಲ. ಇಫ್ ಯು ಪ್ರೀಚ್ ಗಾಸ್ಪಲ್, ಇನ್ ಗಾಸ್ಪಲ್ ದೇರ್ ಈಸ್ ರೈಚಸ್ನೆಸ್. ಸೊ ಗಾಸ್ಪಲ್ ಮೀನ್ಸ್ ರಿವೀಲಿಂಗ್ ಗಾಡ್ಸ್ ರೈಚಸ್ನೆಸ್. ಮತ್ತೆ ಹೇಳ್ತೀನಿ, ಇನ್ನೊಂದು ಅರ್ಥನೂ ಹೇಳ್ಬೋದು. ಗಾಸ್ಪಲ್ ಮೀನ್ಸ್ ಮೇಕಿಂಗ್ ಸಿನ್ಫುಲ್ ಮ್ಯಾನ್ ಆಸ್ ಪರ್ಫೆಕ್ಟ್ ಮ್ಯಾನ್. ವೆನ್ ಯು ಅಕ್ಸೆಪ್ಟ್ ಜೀಸಸ್ ಯು ಆರ್ ಎ ಪರ್ಫೆಕ್ಟ್ ಮ್ಯಾನ್. ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಾ ಇಲ್ಲ, ಅದೇ ಗಾಸ್ಪಲ್. ಇವಾಗ ನಾನು ಹೇಳ್ತಾ ಇರೋದು ಕೆಲವ್ರಿಗೆ ಹೆಂಗಿರ್ತೈತೆ ಗೊತ್ತಾ, ಇವ್ರು ಹೇಳೋದು ನನ್ನ ಕೈಯಲ್ಲಿ ನಂಬಕ್ಕೆ ಆಗಲ್ಲಪ್ಪ, ಅದಕ್ಕೆ ನಾನು ನಾಚಿಕೆ ಪಡೆದೇ ಹೇಳೋದು. ನನಗೂ ನಾಚಿಕೆನೇ ಇಲ್ಲ, ಹೇಳ್ತೀನಿ. ನೀನು ನಂಬಿದ್ರೆ ಸಾಕು, ಯು ಆರ್ ಎ ಪರ್ಫೆಕ್ಟ್ ಮ್ಯಾನ್. ಕನ್ಫ್ಯೂಸಿಂಗಾ? ಪಾಸ್ಟರ್, ಗಾಸ್ಪಲ್ ಅಂದರೆ ಇಷ್ಟು ಹೇಳಿದ್ರು, ನೀವು ಇಷ್ಟೇ ಹೇಳಿ ಮುಗಿಸ್ಬಿಟ್ರಿ. ಅದಕ್ಕೆ ಪೌಲನು ಹೇಳ್ತಾನೆ, ನಾನು ನಾಚಿಕೆ ಪಡಲ್ಲ, ಹೇಳ್ಬಿಡ್ತೀನಪ್ಪ, ಇದೇ ಸತ್ಯ. ಗಾಸ್ಪಲ್ ಮೀನ್ಸ್ ರಿವೀಲಿಂಗ್ ಗಾಡ್ಸ್ ರೈಚಸ್ನೆಸ್. In another word, we can say gospel means making sinful man as perfect man. Okay? ಇವಾಗ ಎಲ್ಲರೂ ಹೆಂಗೆ ಇದು ಅಂತ ಒಂದು ದೊಡ್ಡ ಯೋಚನೆಯಲ್ಲಿ ಇದ್ದೀರಲ್ಲ, ಅದಕ್ಕೆ ಸೀರೀಸನ್ನು, ರೈಚಸ್ನೆಸ್ ಸೀರೀಸನ್ನ ಸೀರಿಯಸ್ಸಾಗಿ ಕೇಳ್ಕೊಂಬರ್ಬೇಕು. ಓಕೆನಾ? ರೈಟ್. ರೋಮಾಪುರದವ್ರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 21ರಿಂದ ಓದೋಣ. Apart from the law, God's righteousness has been revealed. There is no law, Lord, Labak Das alla hoytu. But now, apart from the law ಎಲ್ಲ ತೆಗೆದು ಬಿಸಾಕ್ಬಿಡು. ಇವಾಗ ಪೌಲನ್ ನೋಡಿ ಹೊಸ ಸುವಾರ್ತನ ಇಂಪ್ಲಿಮೆಂಟ್ ಮಾಡ್ತಾರೆ. ಏನಂದ್ರೆ ಈ ಲಾನೇ ಬೇಡ. Now, apart from the law, God's righteousness has been revealed. That means righteousness for sinners. ಇವಾಗ ಸಿನ್ನರ್ಸ್ಗೆ ಗಾಸ್ಪಲ್, ಸಿನ್ನರ್ಸ್ಗೆ ಸುವಾರ್ತೆ ಏನು ಗೊತ್ತಾ, ಈಗ ನೀನು ಲಾ, ಧರ್ಮಶಾಸ್ತ್ರ ಅದನ್ನೆಲ್ಲ ತಲೆ ಮೇಲೆ ಇಟ್ಕೊಳ್ಳೋದು ಬೇಕಾಗಿಲ್ಲಪ್ಪ. ನೀನು ಸುವಾರ್ತೆಯನ್ನು ಕೇಳಿದ ತಕ್ಷಣ ಯು ಆರ್ ಬಿಕಮಿಂಗ್ ರೈಚಸ್ನೆಸ್. ಸೊ ದಿಸ್ ಗಾಸ್ಪಲ್ ಈಸ್ ಫಾರ್ ಸಿನ್ನರ್ಸ್. ಆಮೆನ್. ಈ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕು. ಇಟ್ ವಿಲ್ ಟೇಕ್ ಟೈಮ್, ಬಟ್ ಐ ಚಾಲೆಂಜ್.
ಎಲ್ಲೋದ್ರೂ ಇಂಥ ಸತ್ಯಗಳೆಲ್ಲ ನಿಮಗೆ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಒನ್ಸ್ ನೀವು ಈ ಸಬ್ಜೆಕ್ಟನ್ನು ಕರೆಕ್ಟಾಗಿ ಕೇಳಿಬಿಟ್ರೆ ನೋ ಒನ್ ಕ್ಯಾನ್ ಚೇಂಜ್ ಯು ಇನ್ ಯುವರ್ ಲೈಫ್ ಟೈಮ್. ಪ್ರೈಸ್ ದ ಲಾರ್ಡ್. ಆಮೆನ್. ರೈಟ್. ಓಕೆ. Because no man becomes righteous by fulfilling the law. Okay, next 22. How can we become righteous? Through faith. We are made right with God by placing our faith with Jesus Christ. And this is true for everyone who believes. No matter who you are. No matter who you are. ನೀನು ಕುಡ್ಕಾನೋ, ಕಳ್ಳಾನೋ, ಕೊಲೆಗಾರನೋ, ನೋ ಮ್ಯಾಟರ್ ಹೂ ಯು ಆರ್, ಬಟ್ ಒನ್ಸ್ ಯು ಬಿಲೀವ್ ಗಾಡ್ ಯು ಆರ್ ರೈಚಸ್. ಡೂ ಯು ಅಕ್ಸೆಪ್ಟ್ ಇಟ್? ನೋ ಪಾಸ್ಟರ್, ಇಟ್ಸ್ ವೆರಿ ಡಿಫಿಕಲ್ಟ್. ಯಾ, ನನಗೂ ಫಸ್ಟ್ ಹಂಗೆ ಅನ್ನಿಸ್ತಾ ಇತ್ತು, ಏನಿದು ಗಾಸ್ಪಲ್ ಹಿಂಗಿದೆ. ನೋ ಮ್ಯಾಟರ್ ಹೂ ಯು ಆರ್, ಬಟ್ ಇಫ್ ಯು ಬಿಲೀವ್ ಯು ಆರ್ ರೈಚಸ್. How you become righteous? Not by works. It's by your faith. So righteous people become by faith, not by works. Wow. Next. For everyone has sinned. Everyone. Ellaru heli. No man can tell that I am so righteous, because Bible says everyone are sinners. They may act like righteous, but they are sinners. No matter what you wear, no matter what you put, no matter how you act, but your original ID is sinner. Only by faith you can become righteous. That's all. This is true gospel. For all have sinned and fall short of the glory of God. 24. And are justified freely by His grace. They are justified freely by His grace. Through the redemption that came by Jesus Christ. ಅಷ್ಟೇ. ಕನ್ನಡದಲ್ಲಿ ಓದೋಣವಾ? ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ನೀತಿವಂತರು ಎಂದು ನಿರ್ಣಯವು ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಶೂನ್ಯವಾಗಿದ್ದ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದು ನಿನ್ನ ಕೃಪೆ ಅಲ್ಲವೇ. ಇದನ್ನೇ ಹೇಳ್ಕೊಂಡು ದೇವ್ರಿಗೆ ಸ್ತೋತ್ರ ಮಾಡಿ ಕೊಂಡಾಡ್ತಾ ಇರಬೇಕು. ಒಂದೊಂದು ದಿವಸನೂ ದೇವರೇ ಯೋಗ್ಯ ಇಲ್ಲದೆ ಇರುವಂಥ ನನ್ನನ್ನು ಯೋಗ್ಯನಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಆಮೆನ್. ಯೋಗ್ಯನಾಗಿ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಜೀಸಸ್. ಸರಿ, ಇನ್ನೂ ಸ್ವಲ್ಪ ರೆವಲ್ಯೂಷನ್ ಒಳಗಡೆ ಹೋಗನ್ವಾ? ಕಮ್ ವಿಲ್ ಗೋ. ಹಂಗೆ ಓದಿ ಕಂಟಿನ್ಯೂಯೇಷನ್. ಟು ಡೆಮಾನ್ಸ್ಟ್ರೇಟ್ ಹಿಸ್ ರೈಚಸ್ನೆಸ್. ಎಲ್ಲರೂ ಹೇಳಿ, ಟು ಡೆಮಾನ್ಸ್ಟ್ರೇಟ್ ನಾಟ್ ಅವರ್ ರೈಚಸ್ನೆಸ್. ಚೆನ್ನಾಗಿ ತಿಳ್ಕೊಳ್ಳಿ, ಇಟ್ ಈಸ್ ನಾಟ್ ಅವರ್ ರೈಚಸ್ನೆಸ್, ಇಟ್ಸ್ ಗಾಡ್ಸ್ ರೈಚಸ್ನೆಸ್. ವಾಟ್ ವಿ ಹ್ಯಾವ್ ನಾವ್, ಇವಾಗ ನಮ್ಮ ಹತ್ರ ಏನಿದೆಯೋ ಅದು ನಮ್ಮ ನೀತಿ ಅಲ್ಲ, ಇಟ್ಸ್ ಗಾಡ್ಸ್ ರೈಚಸ್ನೆಸ್. ಸೊ ವೆನ್ ಐ ಎಂಟರ್ ಇನ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್, ಐ ಡೋಂಟ್ ಗೋ ಥ್ರೂ ಮೈ ರೈಚಸ್ನೆಸ್, ಐ ಗೋ ಬೈ ಗಾಡ್ಸ್ ರೈಚಸ್ನೆಸ್, ಬಿಕಾಸ್ ಹಿ ಗೇವ್ ಇಟ್ ಮೀ ಫ್ರೀಲಿ. ನೆಕ್ಸ್ಟ್ ಹಂಗೆ ಓದಿ ಕೆಳಗಡೆ. ಹಾಗಾದರೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವೆಲ್ಲಿದೆ? ಹೊಗಳಿಕೊಳ್ಳುವುದಕ್ಕೆ ಆಸ್ಪದ ಎಲ್ಲಿದೆ? ಅದು ಇಲ್ಲದೆ ಹೋಯಿತು. ಇಲ್ಲದೆ ಹೋಯ್ತು. ಇವಾಗ ಯಾರಿಗೂ ಇಲ್ಲ ಅದು. ವೇರ್ ದೆನ್ ಈಸ್ ಬೋಸ್ಟಿಂಗ್? ಐ ಆಮ್ ಸೋ ಹೋಲಿ. ಆರ್ ಯು ಹೋಲಿ? ನೋ, ಐ ಆಮ್ ಜಾಲಿ. ಸೊ ಐ ಎಂಜಾಯ್ ಕ್ರಿಸ್ಟಿಯಾನಿಟಿ. ಬಿಕಾಸ್ ಬೈಬಲ್ ಟೆಲ್ಸ್ ವೆನ್
If God gives righteousness, where there is boasting, it is excluded. Means take away your righteousness. ನೀನು ತ್ಯಾಗಿ, ನೀನು ಯೋಗಿ, ನೀನು ಜೋಗಿ, ಕಿಂದರ್ ಜೋಗಿ, ಇದೆಲ್ಲ ಎತ್ತಿ ಸೈಡ್ಗೆ ಇಟ್ಟುಬಿಡು. ಟು ಮೇಕ್ ಅಸ್ ರೈಚಸ್, ಈಗ ದೇವರು ನಮ್ಮನ್ನು ನೀತಿವಂತರಾಗಿ ಮಾಡೋದಿಕ್ಕೆ, ಎಲ್ಲರೂ ಹೇಳಿ, ನೀತಿವಂತರಾಗಿ ಮಾಡೋದಕ್ಕೆ ಏನು ಮಾಡಿದ್ರು? ಟು ಮೇಕ್ ಅಸ್ ರೈಚಸ್, ವಾಟ್ ಡಿಡ್ ಜೀಸಸ್ ಡೂ? ಈಗ ದೇವ್ರು ಏನು ಮಾಡಿದ್ರು? ನಮ್ಮ ನೀತಿವಂತರಾಗಿ ಮಾಡೋದಕ್ಕೆ ದೇವರು ಏನು ಮಾಡಿದ್ರು? ಏನು ಇನಿಷಿಯೇಟಿವ್ ಏನು ತಗೊಂಡ್ರು? ಸುಮ್ಮನೆ ಆಯ್ತಪ್ಪ ನೀನು ನೀತಿವಂತ ಅಂತ ಹೇಳಿಲ್ಲ. ಗಾಡ್ ಟುಕ್ ಸಮ್ ಇನಿಷಿಯೇಟಿವ್ ಟು ಮೇಕ್ ಅಸ್ ರೈಚಸ್ ಅಲ್ವಾ? ವಾಟ್ ಆಲ್ ಈ ಡಿಡ್, ದೇವ್ರ ಏನೆಲ್ಲ ಮಾಡಿದ್ರು ನಮ್ಮನ್ನು ನೀತಿವಂತರಾಗಿ ಮಾಡೋದಕ್ಕೆ. ಫಸ್ಟ್ 2 Corinthians 5:21, 2 ಕೊರಿಂಥದವರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 21ನೇ ವಾಕ್ಯ. For God made Christ who never sinned to be the God made Christ who never sinned to be the offering of our sin. to be our offering. Okay, for our sin. Okay, next. So that we could be made right we could be made right with God with through God Christ. through Christ. So through Christ. ಓಕೆನಾ? ಈಗ ನೆಕ್ಸ್ಟ್, ಹೌ ಡಿಡ್ ಜೀಸಸ್ ಬಿಕೇಮ್ ಸಿನ್ ಫಾರ್ ಅಸ್? ಇವಾಗ ನೆಕ್ಸ್ಟ್ ಕಂಟೆಂಟ್ಗೆ ಹೋಗ್ತಾ ಇದ್ದೀವಿ. ವಾಟ್ ಹ್ಯಾಪೆಂಡ್ ವೆನ್ ಜೀಸಸ್ ಬಿಕೇಮ್ ಸಿನ್? ದೇವರು ನಮಗಾಗಿ ಪಾಪ ಸ್ವರೂಪಿಯಾದಾಗ ಏನು ನಡೀತು ಅನ್ನೋ ಘಟನೆ ನಮಗೆ ಗೊತ್ತಾದರೆ ಮಾತ್ರನೇ ನಮಗೆ ಈ ಇನ್ಸಿಡೆಂಟ್ ಎಲ್ಲ ನಮ್ಗೆ ಅರ್ಥ ಆಗೋದು. ಏನೆಲ್ಲ ಒಂದು ಪ್ರಾಸೆಸ್, ಏನೆಲ್ಲ ನಡೀತು, ದೇವರು ನಮ್ಮನ್ನು ನೀತಿವಂತರಾಗಿ ಮಾಡೋದಕ್ಕೆ ಏನೆಲ್ಲ ಮಾಡಿದ್ರು ಅಂದರೆ, ಫಸ್ಟ್ ಜೀಸಸ್ ವಾಸ್ 100% ಮ್ಯಾನ್ ಇನ್ ದಿಸ್ ವರ್ಲ್ಡ್. ದೇವರು ಮನುಷ್ಯ ಕುಮಾರನಾಗಿ, ದೇವಕುಮಾರನಾಗಿಯೂ ಇದ್ದರು. ಎರಡನೇದಾಗಿ ಮನುಷ್ಯ ಕುಮಾರನಾಗಿಯೂ ದೇವರು ಈ ಲೋಕದಲ್ಲಿದ್ದರು. ಆಯಿತಾ? ಮನುಷ್ಯ ಕುಮಾರನಾಗಿ ಇದ್ದಾಗ ಏನು ನಡೀತು ಅಂದರೆ, ಮತ್ತಾಯನಿಗೆ ಬರೆದ ಪುಸ್ತಕ 27ನೇ ಅಧ್ಯಾಯ 46ನೇ ವಾಕ್ಯ. Matthew 27 verse 46. My God, why have you forsaken me? ಸುಮಾರು 3 ಗಂಟೆ ಯೇಸು ಏಲಿ ಏಲಿ ಲಮ ಸಬಕ್ತಾನಿ ಅಂದರೆ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ? ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ಯೇಸು ಸ್ವಾಮಿನ ಕೈ ಬಿಟ್ಟಂತ ಒಂದು ಪರಿಸ್ಥಿತಿ ಈಗ ಲೋಕದಲ್ಲಿ ಯೇಸು ಸ್ವಾಮಿ ಬಾಳ್ತಾ ಇರ್ಬೇಕಾದ್ರೆ ನಡೆಯುತ್ತೆ ಒಂದು ಇನ್ಸಿಡೆಂಟಲ್ಲಿ. ಯೇಸು ಸ್ವಾಮಿನ ಕೈ ಬಿಟ್ಟಂಥ ಪರಿಸ್ಥಿತಿ ಯಾವಾಗ ಅಂದರೆ, ನಮ್ಮನ್ನು ಕೈ ಇಡುವಂಥ ಪರಿಸ್ಥಿತಿ ಬಂದಾಗ. ಯೇಸು ಸ್ವಾಮಿನ ಕೈ ಬಿಟ್ಟದ್ದಕ್ಕೆ ಕಾರಣ ಏನಂದರೆ, ನನ್ನ ಕೈಯನ್ನು ಹಿಡಿಯೋದಕ್ಕೆ. ನೋಡಿ, ಇಲ್ಲಿ ಪ್ರಾಸೆಸಿಂಗ್ ಏನು ನಡೀತಾ ಐತೆ ಅಂತ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಸೊ ಜೀಸಸ್ ಇಸ್ ಆಸ್ಕಿಂಗ್, ಮೈ ಗಾಡ್ ವೈ ಹ್ಯಾವ್ ಯು ಫರ್ಸೇಕನ್ ಮೀ ಟು ಮೇಕ್ ಮೀ ರೈಚಸ್? ನನ್ನನ್ನು ನೀತಿವಂತರಾಗಿ ಮಾಡೋದಕ್ಕೆ ಏನೆಲ್ಲ ಪ್ರಾಸೆಸ್ ನಡೀತೈತೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು, ನಾವು ಅದನ್ನು ಅರ್ಥ ಮಾಡ್ಕೊಬೇಕು. ಓಕೆ, ನೋಡಿ, ಜೀಸಸ್ ಲಿಟ್ರಲಿ ಟೇಸ್ಟೆಡ್ ಸ್ಪಿರಿಚುವಲ್ ಡೆತ್. ಜೀಸಸ್ ಹ್ಯಾಡ್ ನೋ ಫಿಯರ್ ಅಬೌಟ್ ಹಿಸ್ ಡೆತ್. ಯೇಸು ಸ್ವಾಮಿಗೆ ಸಾಯ್ಬೇಕಂತ ಭಯ ಇಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಯೇಸು ಸ್ವಾಮಿ ಜೊತೆ ಇದ್ದವರು ಇಬ್ರು ಏನು ಮಾಡಿದ್ರು? ಕಳ್ಳರನ್ನ ಕೊಲೆ ಮಾಡಿದ್ರು. ಅಲ್ಲಿ ಅವ್ರನ್ನೂ ಶಿಲುಬೆಗೆ ಹಾಕಿದ್ರು. ಅವರೆಲ್ಲ ಭಯಪಟ್ಟಿಲ್ಲಲ್ಲ. ಅವ್ರು ಹೇಳಿದ್ರು, ಅಯ್ಯೋ ನನ್ನ ಕೈ ಬಿಡಬೇಡಿ ಅಂತ ಎಲ್ಲ ರೆಡಿಯಾಗಿದ್ದರು. ಆಗಲ್ಲ, ಸುವಾರ್ತೆಗಾಗಿ ಅನೇಕರು ತಮ್ಮನ್ನೇ ಒಪ್ಪಿಸ್ಕೊಡ್ತಾ ಇದ್ರು. ಸಾಯಕ್ಕೆ ಪರಿಸ್ಥಿತಿಯಲ್ಲಿ ರೆಡಿಯಾಗಿದ್ರು. ನೋಡಿ, ಒಬ್ಬರು ಸೂಸೈಡ್ ಈಸಿಯಾಗಿ ಮಾಡ್ಕೊಂಡ್ಬಿಡ್ತಾರೆ. ನೋಡಿ, ಲವ್ ಫೇಲಿಯರ್ ಆಯ್ತು ಅಂದರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಬಾವಿಯಲ್ಲಿ ದುಂಗ್ಬಿಡ್ತಾರೆ, ಕೆಲವರು ನೇಣು ಹಾಕೊಂಡ್ಬಿಡ್ತಾರೆ. ಅವ್ರಿಗೆಲ್ಲ ಭಯ ಇಲ್ವಾ? ಹಂಗಾದ್ರೆ ಯೇಸು ಸ್ವಾಮಿ ಅದಕ್ಕಿಂತ ಭಯನಾ? ಯೇಸು ಸ್ವಾಮಿಗೆ ಸಾವಿನ ಬಗ್ಗೆ ಭಯ ಇಲ್ಲ. ಬಿಕಾಸ್ ದ ಹೋಲ್ ವರ್ಲ್ಡ್ಸ್ ಸಿನ್ ವೇರ್ ಅಪಾನ್ ಜೀಸಸ್ ಕ್ರೈಸ್ಟ್. ಲೋಕದ ಎಲ್ಲ ಪಾಪದ ಭಾರಗಳು ಆತನ ಮೇಲೆ ಇಳಿದು ಬರ್ತಾ ಇತ್ತು. ಅದಕ್ಕೇನೆ ಯೇಸು ಸ್ವಾಮಿಯ ಸ್ವೆಟ್ ಬಿಕಮ್ ಬ್ಲಡ್. ಅದನ್ನು ನೆನೆಸ್ಕೊಂಡಾಗ್ಲೇ ಯೇಸು ಸ್ವಾಮಿಯ ಬೆವರು ಸಹ ರಕ್ತವಾಯ್ತಂತೆ. ಆ ಪ್ರಾಸೆಸ್ ಇಟ್ಸ್
ಇಟ್ಸ್ ವೆರಿ ಡೇಂಜರಸ್ ಪ್ರಾಸೆಸ್. ಅದು ಹೆಂಗಿದ್ರೆ ಅದು ತಡೆಯೋಕ್ಕಾಗದೇ ಇರುವಂಥ ಒಂದು ಪ್ರಾಸೆಸ್ಸು. ಇಡೀ ಲೋಕದ ಪಾಪನ ಯೇಸು ಸ್ವಾಮಿ ಮೇಲೆ ಹಾಕುವಂಥ ಪರಿಸ್ಥಿತಿ ಅದು. ಆಗ ದೇವರು ಅಂಥ ಪರಿಸ್ಥಿತಿನ ತನ್ನ ಮಗನು ಪಡುತ್ತಿರುವಂಥ ಬಾಧೆನ ನೋಡೋಕ್ಕಾಗದೆ ಈ ಟರ್ನ್ ಅಸೈಡ್. ತಂದೆಯಾದ ದೇವರು ನೋಡೋಕ್ಕಾಗಲಿಲ್ಲ. ಅಷ್ಟು ಕಷ್ಟ, ಅಷ್ಟು ಭಾರ, ಪಾಪದ ಭಾರ ಯೇಸು ಸ್ವಾಮಿ ಮೇಲೆ ಹಾಕಲ್ಪಡ್ತು. ದಟ್ ವಾಸ್ ದ ಆಗನಿ. ಅದೇ ಶಿಲುಬೆಯಲ್ಲಿ ನಡೆದಂಥ ಪ್ರಾಸೆಸ್. ಇನ್ನೂ ಸ್ವಲ್ಪ ಡೀಪಾಗಿ ಹೋಗೋಣ. ನೋಡಿ, ಸಾಯೋದು ಅಂದರೆ ಹೆಂಗೆ ಗೊತ್ತಾ? ಸ್ಪಿರಿಚುವಲ್ ಡೆತ್. ನೋಡಿ, ಎರಡು ಡೆತ್ ಇದೆ. ಒನ್ ಇಸ್ ಸ್ಪಿರಿಚುವಲ್ ಡೆತ್ ಆ್ಯಂಡ್ ಫಿಸಿಕಲ್ ಡೆತ್. ಜೆನಿಸಿಸ್ 2:17 ಆದಿಕಾಂಡ ಬರೆದ ಪುಸ್ತಕ 2ನೇ ಅಧ್ಯಾಯ 17ನೇ ವಾಕ್ಯ. ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ತಿಂದ ದಿನ ಸತ್ತೇ ಹೋಯ್ತ್ಯ. ಯಾವಾಗ ಸಾಯ್ತಾನೆ? ತಿಂದ ದಿನನೇ ಸಾಯ್ತೀಯ ಅಂತ ಹೇಳಿದ್ರು ದೇವರು. ಬಟ್ ಯು ಮಸ್ಟ್ ನಾಟ್ ಈಟ್ ಫ್ರಮ್ ದ ಟ್ರೀ ಆಫ್ ದ ನಾಲೆಜ್ ಆಫ್ ಗುಡ್ ಅಂಡ್ ಈವಿಲ್, ಫಾರ್ ಆನ್ ದ ಡೇ ಯು ಈಟ್ ಫ್ರಮ್ ಇಟ್. ಚೆನ್ನಾಗಿ ತಿಳ್ಕೊಳ್ಳಿ. ಆನ್ ದ ಡೇ ಯು ಈಟ್ ಫ್ರಮ್ ಇಟ್ ಯು ವಿಲ್ ಸರ್ಟನ್ಲಿ ಡೈ. ಹಣ್ಣನ್ನು ತಿಂದಿದ ತಕ್ಷಣ ಹಂಗೆ ಸತ್ತಿರ್ಬೇಕಾಯ್ತು. ಆ್ಯಕ್ಚುಲಿ ಲಿಟ್ರಲಾಗಿ ಹಂಗೆ ಸಾಯಿರ್ಬೇಕು. ತಿಂದಿದ ತಕ್ಷಣ ಸತ್ತು ಬಿಟ್ರಾ? Did they die on the spot? No. But Bible tells, for on the day you eat from it, you will certainly die. Where did they die? Not physically, spiritually. ಯಾಕಂದ್ರೆ Genesis 5:5 tells, ಆದಿಕಾಂಡ 5:5 ಏನು ಹೇಳುತ್ತೆ ನೋಡಿ. ಅವನು ಒಟ್ಟು 930 ವರ್ಷ ಬದುಕಿ So Adam's life lasted 930 years, then he died. But God said, on the day you will die. But he lived 930 years. ಆ ದಿನ ಸಾಹಿತ್ಯ ಅಂತ ದೇವ್ರು ಹೇಳಿದ್ರು. ಆದರೆ 930 ವರ್ಷ ಸತ್ತ. ಹಂಗಾರೆ ಏನು? ಎಲ್ಲಿ ಸತ್ತ? ಸಾಯಲಿಲ್ವಲ್ಲ. ಬಟ್ he was dead spiritually. Spiritual death means, spiritual death is nothing but separated from God. No connection between God and man. That is called spiritual death. ಈಗ ಲೋಕದಲ್ಲಿರೋರೆಲ್ಲ ಸತ್ತಿರೋರು ಅಂತ ಬೈಬಲ್ ಹೇಳುತ್ತೆ. ದೇ ಆರ್ ಡೆಡ್, ಬಟ್ ದೇ ಆರ್ ರನ್ನಿಂಗ್, ಗೋಯಿಂಗ್, ಜಾಗಿಂಗ್, ವರ್ಕಿಂಗ್, ಡೂಯಿಂಗ್ ಬಿಸ್ನೆಸ್, ಬಟ್ ನೋ ಲೈಫ್ ಅಂತ ಬೈಬಲ್ ಹೇಳುತ್ತೆ. ನೋ ಲೈಫ್, ಜೀವ ಇಲ್ಲ ಅಂದರೆ ಏನು ಅರ್ಥ ಗೊತ್ತಾ? ಅವರಿಗೂ ದೇವರಿಗೂ ಕನೆಕ್ಷನ್ ಇಲ್ಲ. ರಕ್ಷಣೆ ಹೊಂದಿರೋರಿಗೆ ನಮಗೆ ಲೈಫ್ ಇದೆ. ವಿ ಆರ್ ಕನೆಕ್ಟೆಡ್ ವಿತ್ ಗಾಡ್. ವಿ ಹ್ಯಾವ್ ಫೆಲೋಶಿಪ್ ವಿತ್ ಗಾಡ್. We have a great dad. Amen. We are alive in spirit. They are dead in spirit. So spiritual death is cut off from God. ಆ ಹಣ್ಣನ್ನು ತಿಂದಿದ ತಕ್ಷಣವೇ ದೇವರಿಗೂ ಮನುಷ್ಯನಿಗೂ ಇದ್ದಂಥ ಐಕ್ಯತೆ ತುಂಡಾಯಿತು. When you accept Jesus, again you will get that fellowship. That is called salvation. ಸರಿ, ಆನ್ ದ ಕ್ರಾಸ್ ದೇವರು ಶಿಲುಬೆಯಲ್ಲಿ ಹೇಳ್ತಾರಲ್ಲ, ಮೈ ಗಾಡ್ ವೈ ಹ್ಯಾವ್ ಯು ಫರ್ಸೇಕನ್ ಮೀ ಅಂದಾಗ he was spiritually dead. Jesus was spiritually dead. ಚೆನ್ನಾಗಿ ತಿಳ್ಕೊಳ್ಳಿ. he was spiritually dead means ತಂದೆಗೂ ಯೇಸು ಸ್ವಾಮಿಗೂ ಡಿಸ್ಕನೆಕ್ಟ್ ಆಯಿತು ಅಲ್ಲಿ. ಹಿ ವಾಸ್ ಡೆಡ್. ಕೇಳಿದ್ದೀರಾ ಇದನ್ನು? ನೋ, ಐ ವಿಲ್ ಎಕ್ಸ್ಪ್ಲೇನ್ ಇಟ್. 1 Peter 3rd chapter verse 18. 1 ಪೇತ್ರನಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 18ನೇ ವಾಕ್ಯ. Christ suffered for our sins once for all time. He never sinned, but he died for sinners to bring you safely home to God. He suffered physical death, but he was raised to life in the spirit. But made alive in the spiritual realm. God was alive in spiritual realm. That means God was dead in spiritual realm.
Jesus was dead in spiritual realm. ಸೊ ಕ್ರಾಸ್ ಆಗಿದ್ಮೇಲೆ ಯೇಸು ಸ್ವಾಮಿ ಮತ್ತೆ ಪುನರುತ್ಥಾನ ಆದಾಗ ಈ ಸ್ಪಿರಿಟ್ ಆಲ್ಸೋ ಗಾಟ್ ರಿವೈವ್ಡ್. He became alive in spirit. Again he got connection with Father. Again he got connection with Father. He had fellowship with God. ಯಾಕೆ ಗೊತ್ತಾ, ನನಗೂ ನಿಮಗೂ ದೇವ್ರ ಹತ್ರ ಮಾಡಿಕೊಡೋದಕ್ಕೆ ಈ ಪ್ರಾಸೆಸ್ ಎಲ್ಲ ನಡಿಬೇಕಾಗಿತ್ತು. ಓ ನಾನು ನೀತಿವಂತನು, ಐ ಆಮ್ ರೈಚಸ್, ನಾನು ನೀತಿವಂತನು ಸುಮ್ಮನೆ ಹೇಳೋಕ್ಕಾಗಲ್ಲ. ತುಂಬ ಕೆಲಸ ಇದೆ ಹಿಂದೆ ನಡೆದಿದೆ. ಸೊ ಓನ್ಲಿ ಐ ಕ್ಯಾನ್ ಬೋಲ್ಡ್ಲಿ ಸೇ ದ್ಯಾಟ್ ಐ ಆಮ್ ರೈಚಸ್. ಕನ್ನಡದಲ್ಲಿ ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅವಾಗಿದ್ರು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧವಾಗಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು. ಆತ್ಮ ಸಂಬಂಧದಲ್ಲಿ ಮತ್ತೆ ಬದುಕಿದ್ರಂತೆ. ಅಂದ್ರೆ ಆತ್ಮ ಸಂಬಂಧದಲ್ಲಿ he was dead, he was disconnected from Father. Jesus was disconnected from Father to make us connect with Father. ನನ್ನನ್ನ ನಿಮ್ಮನ್ನ ದೇವರ ಹತ್ರ ಒಂದು ಮಾಡೋದಕ್ಕಾಗಿ ತಂದೆನೂ ಮಗನೂ ಸಪ್ರೇಟ್ ಆದ್ರು. 1 Timothy 3rd chapter verse 16. 1 ತಿಮೋಥೆಯನಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 16ನೇ ವಾಕ್ಯ. ಜಸ್ಟ್ ಒಂದೇ ಒಂದು ವರ್ಸಲ್ಲಿ ಹೋಲ್ ಹಿಸ್ಟ್ರಿ ಪೌಲ್ ಹೇಳ್ಬಿಟ್ಟ. ಜಸ್ಟ್ ಇನ್ ಒನ್ ವರ್ಸ್ ಟೋಟಲ್ ಹಿಸ್ಟ್ರಿ, ಹೋಲ್ ಬೈಬಲ್ ಕಂಟೆಂಟ್ ಒಂದು ವರ್ಸಲ್ಲಿ ಹೇಳಿ ಮುಗಿಸ್ಬಿಟ್ಟ. ಸೊ ಬೈಬಲ್ ಸೇಸ್, and most certainly the mystery of godliness is great. The mystery, this is mystery. Only intelligent will find it. So I found it. Wow. Because this is mystery. This won't get for everyone. Wow. Thank you, Holy Spirit. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದು ನಿನ್ನ ಕೃಪೆ ಅಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ ಕೃಪೆ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ ಕೃಪೆ. ಓಕೆ, ಆ ವಾಕ್ಯನ ಓದ್ಬಿಡೋಣ. ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರ ವಾದವೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ, ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು. ಆತನೇ ಅನ್ನೋದಕ್ಕೆ ಮೇಲೆ ಏನಾದರೂ ಇದೆಯಮ್ಮ ಕನ್ನಡ ಬೈಬಲಲ್ಲಿ? ಆತನೇ ಎಂದು ಸ್ಥಾಪಿಸಲ್ಪಟ್ಟನು ಅನ್ನೋದಕ್ಕೆ ನಂಬರ್ಸ್ ಇದೆಯಾ ಪಕ್ಕದಲ್ಲಿ? ಆತನೇ ಎಂದು ಸ್ಥಾಪಿಸಲ್ಪಟ್ಟನು. ಆತನೇ ಮೇಲೆ 5 ಅಂತ ಐತಾ ಚಿಕ್ಕದಾಗಿ? 5 ಅಂದರೆ ಏನು ಗೊತ್ತಾ ಅರ್ಥ? ಆ 5 ಅನ್ನೋದನ್ನು ಕೆಳಗಡೆ ನೋಡಿ, ರೆಫರೆನ್ಸ್ ನೋಡ್ಬೇಕು. 5 ಅಂದರೆ ವಿ ಶುಡ್ ಸಿ ಡೌನ್. 5 ಅನ್ನೋದ್ರಲ್ಲಿ ಏನು ಹಾಕಿದೆ ಓದಿ? ನೀತಿವಂತನೆಂದು. ಇಂಗ್ಲೀಷಲ್ಲಿ ಇರೋದು ಕನ್ನಡದಲ್ಲಿ ಕೆಳಗಡೆ ಹಾಕಿದ್ದಾರೆ. ದಟ್ ಈಸ್ ದ ಡಿಫ್ರೆನ್ಸ್. ಅರ್ಥ ಆಯ್ತಲ್ಲ? ಓಕೆ, ಈಗ ಇಲ್ಲಿ ಅಲೈವ್ ಆಯಿತು. ಯೇಸು ಸ್ವಾಮಿ ಪುನರುತ್ಥಾನ ಆದರು. He was justified in spirit. 1 ತಿಮೋಥೆಯಲ್ಲಿ ಪೌಲನ್ ಏನು ಹೇಳ್ತಾನೆ ಅಂದರೆ, ನೀತಿವಂತನೆಂದು ಸ್ಥಾಪಿಸಲ್ಪಟ್ಟನು. ಆಮೇಲೆ ಈಗ ಯೇಸು ಸ್ವಾಮಿಗೆ ನೀತಿವಂತನು ಅಂತ ಹೆಸರು ಮತ್ತೆ ಬಂತು. ಯಾಕೆ ಗೊತ್ತಾ? ಹಿ ಬಿಕೇಮ್ ರೈಚಸ್ ಫಾರ್ ಅಸ್. ಈಗ ಯೇಸು ಸ್ವಾಮಿ ದೇವರಾಗಿದ್ಮೇಲೆ ನೀತಿವಂತನು ಅಂತ ಹೆಸರು ಬೇಕಾಗಿಲ್ಲ. ಆದರೆ ಮನುಷ್ಯನಾಗಿ ನೀತಿವಂತನೆಂದು ಹೆಸರು ತಗೊಂಡಿದ್ದು ಯೇಸು ಸ್ವಾಮಿಗಾಗಿ ಅಲ್ಲ, ಪಾಸ್ಟರ್ ಫಿಲಿಪ್ಗಾಗಿ.
ದ ಬುಕ್ ಆಫ್ ಆಕ್ಟ್ಸ್, ಅಪೋಸ್ತಲರಿಗೆ ಬರೆದ ಪುಸ್ತಕ 13ನೇ ಅಧ್ಯಾಯ 33ರಿಂದ ಓದೋಣ. ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನಮ್ಮ ಮಕ್ಕಳಿಗೋಸ್ಕರ ನೆರವೇರಿಸುವುದೆಂಬ ಶುಭ ಸಮಾಚಾರವನ್ನು. ಶುಭ ಸಮಾಚಾರ ನೋಡಿ, ಇವಾಗ ಎಲ್ಲರೂ ಚೆನ್ನಾಗಿ ಗಮನಿಸಿ. ಇವಾಗ ಶುಭ ಸಮಾಚಾರ ಏನು ಪೌಲನ್ ಹೇಳ್ತಾನೆ ಅಂದರೆ, ಓದಿ. ನಾವು ನಿಮಗೆ ಸಾರುವವರಾಗಿದ್ದೇವೆ. ಏನು? ಶುಭ ಸಮಾಚಾರ. ನೆಕ್ಸ್ಟ್. ಆತನು ಯೇಸುವನ್ನು ಎಬ್ಬಿಸಿದ್ರಲ್ಲಿ ನನಗೆ ನೀನು ಮಗನು. ಈಗ ತಂದೆ ಏನು ಹೇಳ್ತಾರೆ? ಜೀಸಸ್ ಕ್ರೈಸ್ಟ್ ಯಾವಾಗ ಮಗನು? ಎಲ್ಲರೂ ಹೇಳ್ತಾರೆ, ಪಾಸ್ಟರ್ ಯೇಸು ಸ್ವಾಮಿ ಪರಲೋಕದಲ್ಲಿ ಮತ್ತೆ ಹುಟ್ಟಿದ್ರೇನೋ? ಯೇಸು ಸ್ವಾಮಿ ತೊಟ್ಲಲ್ಲಿ ಇಲ್ಲ. ಜೀಸಸ್ ಇಸ್ ಗಾಡ್. Then how did he become son? To make us sons. ಯೇಸು ಸ್ವಾಮಿ ಮಗುವಾಗಿ ಪರಲೋಕದಲ್ಲಿ ಹುಟ್ಟಿಲ್ಲ. ಕೆಲವರು ಹೇಳ್ತಾರೆ ಯೇಸು ಸ್ವಾಮಿ born in heaven. No. He is God. God has fulfilled this to us, their children, by raising up Jesus, as it is written in the second Psalm, you are my son, today I have become your father. What a mighty God. Today you have become my son. How? Why? Yake? Continue. ನನಗೆ ನೀನು ಮಗನು. Since he raised him from the dead, never to return to decay again. ಆದದರಿಂದ ಸಹೋದರರೇ, ಆತನ ಮೂಲಕವಾಗಿ ಪಾಪ ಪರಿಹಾರವು ದೊರೆಯುತ್ತೆಂದು ನಿಮಗೆ ಸಾರೋಣವಾಗುತ್ತದೆ ಎಂಬುದು ನಿಮಗೆ ತಿಳಿದಿರಲಿ. ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲಾ ಪಾಪಗಳಿಂದ ನಂಬುವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ. And everyone who believes in him is justified from everything. ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ. ಅಷ್ಟೇ. ಏನು ಅನಿಸ್ಕೊಳ್ತಾರಂತೆ? ಎಲ್ಲರೂ ನಂಬುವವರೆಲ್ಲರೂ ಏನು ಅನಿಸ್ಕೊಳ್ತಾರಂತೆ? ನೀತಿವಂತರು ಎಂದು ಅನಿಸಿಕೊಳ್ಳುವುದಕ್ಕೋಸ್ಕರ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತು ಎದ್ದು, he was disconnected from God. He is saying, my God, why have you forsaken me? ಇದೆಲ್ಲ ಮಾಡಿದ್ದು ನನಗೆ ನಿನಗಾಗಿನೇ. ಅದೆಲ್ಲ ಮಾಡಿದ ಮೇಲೆ ಈಗ ಮಗನೂ ಎನಿಸಿಕೊಂಡ್ರಲ್ಲ, ಅದು ಏನಕ್ಕೆ ಅಂತ ನಾನು ಹೇಳ್ತೀನಿ ನೋಡಿ. ಕನ್ಕ್ಲೂಷನ್ ಏನು ಬರುತ್ತೆ ಅಂದರೆ, ನಾವು ರೀಡ್ ರೋಮನ್ಸ್ 4:25, ರೋಮಪುರದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 25ನೇ ವಾಕ್ಯ. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. When Jesus raised from the dead, we became righteous. Wow. When Jesus raised from the dead, we became righteous. Wow. ಈಗ ಯೇಸು ಸ್ವಾಮಿ ಮಗನಾಗಿ ಮಾಡಲ್ಪಟ್ಟು ಭೂಮಿಗೆ ಬಂದು ಮಗನಾಗಿ ಸತ್ತು, ದೇವರು ಹೇಳ್ತಾರಲ್ಲ, ಈಗ ನೀನು ನನ್ನ ಮಗನು, ಐ ಆಮ್ ಯುವರ್ ಫಾದರ್, ಯು ಆರ್ ಮೈ ಸನ್ ಅಂತ. ಇದೆಲ್ಲ ಏನಕ್ಕೆ ಆಗುತ್ತೆ ಅಂದರೆ, ವಿ ಶುಡ್ ರೀಡ್ ಕೊಲೋಷಿಯನ್ಸ್ 1st chapter verse 15. ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋಣ. ಕೊಲೋಸೆ ಅವರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 15ನೇ ವಾಕ್ಯ. He is the image of the invisible God, the firstborn over all creation. ಆತನು ಅದೃಶ್ಯನಾದ ದೇವರ ಪ್ರತಿರೂಪವನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನವನ್ನು ಹೊಂದಿದವನು ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು. ಮತ್ತೆ ಎಲ್ಲದಕ್ಕೂ ಮೊದಲೇ ಇದ್ದವನು ಅಂತ ಹೇಳ್ತಾ ಇದ್ದೆ. ಕ್ರಿಸ್ಮಸ್ ಟೈಮಲ್ಲಿ ಯೇಸು ಸ್ವಾಮಿ ಇಲ್ಲಿ ಹುಟ್ಟಿದ್ರು ಅಂತ ಹೇಳ್ತಾ ಇದ್ದೆ. He was never born. He was already there. He is eternal God.
ನೋಡಿ, ಈಸ್ ಓಕೆ, ಇಂಗ್ಲೀಷಲ್ಲಿ NLT ಅಲ್ಲಿ ಓದೋಣ. Christ is the visible image of the invisible God. ಓಕೆ, He existed before anything was he created was existing before anything was there. and is supreme over all creation. He is the supreme for every creation. For through him, Jesus is not child. ಯೇಸು ಸ್ವಾಮಿ ಯಾರಿಲ್ಲ. ಯು ಶುಡ್ ನಾಟ್ ಪುಟ್ ಹಿಮ್ ಇನ್ ದ ಕ್ರಿಬ್. ಇವಾಗೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಕ್ರಿಸ್ಮಸ್ ಟೈಮ್ ಆಯ್ತು, ಇವಾಗಿಂದ ಎಲ್ಲ ಸ್ಟಾರ್ಟ್ ಮಾಡಿ ಯೇಸು ಸ್ವಾಮಿನ ಎಲ್ಲ ಹಾಕ್ಬಿಡ್ತಾರೆ, ಇಷ್ಟೇ ತೊಟ್ಲಲ್ಲಿ ಹಾಕ್ಬಿಡ್ತಾರೆ. ಯೇಸು ಸ್ವಾಮಿ ಹುಟ್ಟಿಲ್ಲ, ಆತನು ಲೋಕಾದಿಯಿಂದ ಇದ್ದವನು. He is our eternal God. He is not a child. Why he born? Because to make us sons. everything was created through him. And Everything was created through him. He was the creator. You cannot create Jesus. Who is Jesus? He is the creator. You cannot create Jesus and put him in the crib. He is the creator. Wow, he is the Jesus ಅನ್ನ ನೀನು ತೊಟ್ಲಲ್ಲಿ ಹಾಕಕ್ಕಾಗೋದಿಲ್ಲ. Jesus is the eternal God. He is the God forever. He is the creator. He is the master and he is the God forever. Continuation. We'll finish up. He existed before anything else. He existed before anything else, not on December 25th. And he holds all creation. 1 minute, again, together. once again. Repeat it. He existed before, He existed. When did Jesus exist? before anything else. Before anything else, when there was no heaven, earth, because he is Alpha and he is Omega. There is no beginning for Jesus. There is no beginning for Jesus. ಏನು ಪಾಸ್ಟರ್ ಕ್ರಿಸ್ಮಸ್ ಟೈಮಲ್ಲಿ ಏನೋ ಉಲ್ಟಾ ಪಲ್ಟಾ ಮಾಡ್ತಾ ಇದ್ದೀರಾ? ಅದಕ್ಕೆ ತಾನೇ ನಾವಿರೋದು. ಕಂಟಿನ್ಯೂ. Christ is also the head of the church, which is his body. He is the beginning, He is the beginning. supreme over all who rise from the dead. So, He is the supreme. over all, ಸುಪ್ರೀಮ್ ಅಂತ ಐತೆ. ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳುತ್ತೆ, He is also the head of the body, the church. He is the beginning, the firstborn from the dead. Firstborn from the dead. ಅಂದರೆ ಸತ್ತವರಲ್ಲಿ ಮೊದಲನೇದಾಗಿ ಜೀವಂತವಾಗಿ ಎದ್ದು ಈಗಲೂ ಎದ್ದು ಅದೇ ಥರ ಇರೋದು ಯೇಸು ಕ್ರಿಸ್ತು. ಸೊ ದಟ್ ಈಸ್ ವೈ ವಿ ಕಾಲ್ಡ್ ಹಿ ಈಸ್ ಫಸ್ಟ್ ಬಾರ್ನ್. ಸೊ ನೆಕ್ಸ್ಟ್ ಬಾರ್ನ್ ಅಲ್ಲ ನಾವು. ಈ ಫಸ್ಟ್ ಬಾರ್ನ್, ಯಾಕಂದರೆ ನಮ್ಮ ಎಲ್ಲರೂ ನೆಕ್ಸ್ಟ್ ಇವಾಗ ಬರೋ ಸಂತತಿ, ಇವಾಗ ಬಾರ್ನ್ ಆಗಿರೋರು, ಇನ್ನು ಮೇಲೆ ಬಾರ್ನ್ ಆಗೋರು ಎಲ್ಲರೂ ಯೇಸು ಸ್ವಾಮಿಯಿಂದ ರಿಸರೆಕ್ಷನಲ್ಲಿ ನಾವೆಲ್ಲ ಮಕ್ಕಳು ಅನ್ಸ್ಕೊಳ್ಳೋದಕ್ಕೆ ಈ ಬಿಕೇಮ್ ಅವರ್ ರೋಲ್ ಮಾಡೆಲ್. ಈ ಡಿಂಟ್ ಬಿಕೇಮ್ ಅವರ್ ಚೈಲ್ಡ್. ಅವರು ಮಗುವಾಗಿರಲಿಲ್ಲ, ಎಟರ್ನಲ್ ಗಾಡ್, ಬಟ್ ಟು ಮೇಕ್ ಅಸ್ ಇಸ್ ಸನ್ ಹಿ ಬಿಕೇಮ್ ಫಸ್ಟ್ ಬಾರ್ನ್. ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಗೊತ್ತಿಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈ ಮೆಸೇಜನ್ನ ತಿರ್ಗಾ ಯು ಕ್ಯಾನ್ ರಿಪೀಟ್ ಅಗೇನ್ ಆ್ಯಂಡ್ ಅಗೇನ್. ಯು ಹಿಯರ್ ಇಟ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. 18 ಇನ್ನೊಂದು ಸತಿ ಓದ್ಬಿಡಿ. Christ is also the head of the church, which is his body. He is the beginning, supreme over all who rise from the dead, for he is first in everything. He is first in everything. So spiritually alive was first Jesus. So next ಇವಾಗ ಯಾರೆಲ್ಲ ಬರ್ತಾರೋ they are all spiritually alive. ನೆಕ್ಸ್ಟ್ ಬರೋರೆಲ್ಲ spiritually alive. How? Through Christ. He is the first born. ಅವ್ರು ರೋಲ್ ಮಾಡೆಲ್ ಮಾಡಿ ಕನೆಕ್ಷನ್ನ ಮತ್ತೆ ಸರಿ ಮಾಡಿ ಯಾರೆಲ್ಲ ಬರ್ತಾರೋ ಇವಾಗೆಲ್ಲನೂ ಕರ್ಕೊಳ್ತಾರೆ ಕನೆಕ್ಷನ್ಗೆ. ವೆನ್ ಯು ಆರ್ ಸೇವ್ಡ್, ಯು ಆರ್ ನೌ ಯು ಆರ್ ಹ್ಯಾವಿಂಗ್ ಫೆಲೋಶಿಪ್ ವಿತ್ ಗಾಡ್. ಟು ಮೇಕ್ ಎ ವೇ, Jesus did all this. Now you can boldly say that I am righteous through Christ. Not what I did, but from what He did. If you want to boast, don't boast about you, boast about Christ. We give all glory to Jesus.
ಲೆಟ್ ಅಸ್ ಕ್ಲಾಪ್. ಎಲ್ಲ ಕರಗಳನ್ನು ತಟ್ಟಿ. ಓ ಮೈ ಗಾಡ್. ಓ ಸರಿ, ಇನ್ನೂ ಒಂದು 2 ವಾಕ್ಯ ಓದ್ಬಿಡೋಣ. ಇನ್ನೊಂದು 5 ಮಿನಿಟ್ಸ್ ಮುಗಿಸ್ಬಿಡ್ತೀನಿ. ಓಕೆ, ಹೀಬ್ರೂಸ್ 9:26 ಒಬ್ಬರು ತಗೊಳ್ಳಿ. ಇಬ್ರಿಯರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 26ನೇ ವಾಕ್ಯ. ಒಬ್ಬರು ಆಕ್ಟ್ಸ್ 17:28 ಎತ್ತಿಟ್ಕೊಳ್ಳಿ. ಈಗ ಇಬ್ರಿಯರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 26ನೇ ವಾಕ್ಯ. If that had been necessary, Christ would have had to die again and again, ever since the world began. But now, once for all time, He has appeared at the end of the age to remove the sin from His own death as a sacrifice. Once for all He removed all our sin and made us righteous. Once for all, through Christ, through cross, He made us righteous. So our sins have been put away. It's no more in our way. Amen. Our sins have been put away. It's no more in our way. Our way is, Jesus is the way, He is the truth, and He is the life. Amen. ಅಪೊಸ್ತಲರಿಗೆ ಬರೆದ ಪುಸ್ತಕ 17ನೇ ಅಧ್ಯಾಯ 28ನೇ ವಾಕ್ಯ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ಈಗ ನಮ್ಮ ವಾಕಿಂಗು, ನಮ್ಮ ಟಾಕಿಂಗು ಎಲ್ಲನೂ ಇನ್ ಕ್ರೈಸ್ಟ್. ಫಾರ್ ಹಿಮ್ ವಿ ಲಿವ್. ವೇರ್ ವಿ ಲಿವ್ ಕರೆಕ್ಟಾಗಿ ಹೇಳ್ತೀನಿ ನೋಡಿ. ಇವಾಗ ನಾವು ಎಲ್ಲಿದ್ದೀವಿ? ವೇರ್ ವಿ ಲಿವ್? ಐ ಲಿವ್ ಫಿಸಿಕಲಿ ನಂಬರ್ 403 ಗಾಯತ್ರಿ ಎನ್ಕ್ಲೇವ್, NR 11, ರಾಮೂರ್ತಿ ನಗರ್, Bangalore 560016. Physically, spiritually, in Him, in Christ is my spiritual address. I am in Him, I am in Christ. God bless you. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ ಕೃಪೆ. ಎಲ್ಲರೂ ಸೇರಿ ಎಲ್ಲ ನಿನ್ನ ಕೃಪೆ. Holy Spirit,